ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮೋದಿ 3.0 ಸರ್ಕಾರಕ್ಕೆ ಇಂದಿಗೆ 1 ವರ್ಷ, 11 ವರ್ಷ ಪೂರೈಸಿದ ಪ್ರಧಾನಿ ಮೋದಿ. ಕಾಲ್ತುಳಿತ ಪ್ರಕರಣ, ಸಿಎಂ ಡಿಸಿಎಂ ತುರ್ತು ಸಭೆ, ಕೆಲವು ಮಹತ್ವದ ಕ್ರಮ ಕೈಗೊಂಡ ರಾಜ್ಯ ಸರ್ಕಾರ. ಎಫ್ಡಿಐ ಕರ್ನಾಟಕ ಮಿಂಚು, ಉದ್ಯಮ ಸ್ನೇಹಿ ನೀತಿ, ಮೂಲಸೌಕರ್ಯ ಸುಧಾರಣೆ ಫಲ, ವಿದೇಶಿ ನೇರ ಹೂಡಿಕೆ ಆಕರ್ಷಣೆಯಲ್ಲಿ ಕರ್ನಾಟಕ ನಂಬರ್ 2. ರಾಜ್ಯದ ವಿವಿಧೆಡೆ ಇಂದಿನಿಂದ ಭಾರೀ ಮಳೆಯಾಗುವ ಸಾಧ್ಯತೆ, ಮುನ್ಸೂಚನೆ. 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ತೈವಾನ್ ಓಪನ್ ಅಥ್ಲೆಟಿಕ್ಸ್ನಲ್ಲಿ ಮಿಂಚಿದ ಭಾರತ, 12 ಚಿನ್ನ, 3 ಬೆಳ್ಳಿ, 1 ಕಂಚು ಗೆದ್ದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಒಳ ಮೀಸಲು ಸಮೀಕ್ಷೆ ಅವಧಿ ಮತ್ತೆ ವಿಸ್ತರಣೆ, 90% ಪೂರ್ಣ, 22ರವರೆಗೆ ಅವಕಾಶ. ಆಹಾರ ಭದ್ರತೆಗೆ ವಿಕಸಿತ ಕೃಷಿ ಸಂಕಲ್ಪ, ಕೇಂದ್ರ ಸಚಿವ. ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಗುರಿ, ಶಿವರಾಜ್ ಸಿಂಗ್ ಚೌಹಾಣ್. ಸರ್ಕಾರಿ ಶಾಲೆ ದಾಖಲಾತಿಗೆ ಪೋಸ್ಟರ್ ಪ್ರಚಾರ, ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆಯಿಂದ ಕ್ರಮ. ಬಾಹ್ಯಾಕಾಶ ನಿಲ್ದಾಣದ ಕಡೆ ನಾಳೆ ಭಾರತೀಯ ಶುಭಾಂಶು ಪ್ರಯಾಣ, ಐಎಸ್ಎಸ್ಗೆ ತೆರಳುವ ಮೊದಲ ಭಾರತೀಯ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ಪಾವೋಲಿನಿ ಎರಾನಿ ಚಾಂಪಿಯನ್.